ನಾನೇ ಪೂರ್ಣಾವಧಿ ಸಿಎಂ ಎಂಬ ವಿಚಾರ ಅವರೇ ಸ್ಪಷ್ಟನೆ ಕೊಟ್ಟ ಮೇಲೆ ಇನ್ನೇನಿದೆ. ನಾಯಕತ್ವ ಪ್ರಗತಿ ಎರಡೂ ನಿಂತ ನೀರಲ್ಲ. ಆಗ ಅರಸು ಇದ್ರು, ಈಗ ಸಿದ್ದರಾಮಯ್ಯ ಇಲ್ವಾ? ಇದು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಅಭಿಪ್ರಾಯ. ನನ್ನಿಂದ ಪಕ್ಷ ಅಂದುಕೊಂಡಿದ್ರೆ ಅವರ ಭ್ರಮೆ. ನಾವೆಲ್ಲರೂ ಕಾರ್ಯಕರ್ತರಿಂದಲೇ ಇದ್ದೇವೆ, ಕಾರ್ಯಕರ್ತರು ಇಲ್ದಿದ್ರೆ ನಾವಿಲ್ಲ ಅಂತ ಹೇಳಿದ್ದಾರೆ. ಸ್ವಪಕ್ಷದ ನಾಯಕರಿಗೆ ಪ್ರಿಯಾಂಕ್ ಖರ್ಗೆ ಈ ರೀತಿಯಾಗಿ ಟಾಂಟನ್ನು ಕೊಟ್ಟಿದ್ದಾರೆ. ಹೇಳಿದ್ದಾರೆ, ರೆಕಾರ್ಡ್ಗೋಸ್ಕರ ಅವರು ರಾಜಕೀಯ ಮಾಡ್ತಾ ಇಲ್ಲ, ಜನರ ಸೇವೆಗೋಸ್ಕರ ಮಾಡ್ತಾ ಇಲ್ಲ. ಅವ್ರದ್ದಾದಂಥ ಒಂದು ಛಾಪನ್ನು ಕರ್ನಾಟಕದ ಇತಿಹಾಸದ ಪುಟದಲ್ಲಿ ಮೂಡಿಸಿ ಅವರಾಗಲೇ ಮಾಡಿದ್ದಾರೆ. ದಾಖಲೆ ಮಟ್ಟದ ಬಜೆಟ್ಗಳನ್ನು ನೀಡಿದ್ದಾರೆ. ಸಾಮಾಜಿಕ ನ್ಯಾಯದ ಪರವಾಗಿ, ಸಂವಿಧಾನದ ಪರವಾಗಿ ಅವರು ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಪರವಾಗಿ ದುಡಿದಿದ್ದಾರೆ, ಜನರ ಪರವಾಗಿ ದುಡಿತಾ ಇದ್ದಾರೆ. ಸೊ ಹಾಗಾಗಿ ಅವ್ರು ಹೇಳ್ದಂಗೆ ಪ್ರಶ್ನೆ ಇರೋದು ರೆಕಾರ್ಡ್ದಲ್ಲ, ಪ್ರಶ್ನೆ ಇರೋದು ಎಷ್ಟು ಜನರಿಗೆ ನಾವು ಒಳ್ಳೇದು ಮಾಡಿದ್ದೀವಿ, ಹೇಗಾಗಿದೆ. ಸೊ ಅವರ ಒಂದು ಅಪಾರವಾದಂಥ ಕೊಡುಗೆ ಏನು ನಮ್ಮ ರಾಜ್ಯಕ್ಕಿದೆ, ಅದು ನಾವೆಲ್ಲರೂ ಸ್ಮರಿಸಲೇಬೇಕಾಗ್ತದೆ. ಆಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಸಿದ್ದರಾಮಯ್ಯ ಇದ್ರೆ ಕಾಂಗ್ರೆಸ್ ಎಂಬ ರಾಜಣ್ಣ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ಟಾಂಟ್ ಕೊಟ್ಟಿದ್ದಾರೆ. ಯಾರೇ ಆಗಲಿ ಇಂಥ ಹೇಳಿಕೆ ಬೇಡ. ಟಿಕೆಟ್ ಅಧಿಕಾರ ಬೇಕಾದಾಗ ಪಕ್ಷ ಬೇಕು ಇವ್ರಿಗೆ, ಅಧಿಕಾರ ಅನುಭವಿಸಿದಾಗ ಪಕ್ಷ ಬೇಡವಾಯ್ತು. ಹಾಗಾದ್ರೆ ಯಾರೋ ಒಬ್ಬರಿಂದ ಪಕ್ಷ ಅಲ್ಲ, ಇದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂತ KN ರಾಜಣ್ಣಗೆ ಪ್ರಿಯಾಂಕ್ ಖರ್ಗೆ ಟಾಂಟ್ ಅನ್ನು ಕೊಟ್ಟಿದ್ದಾರೆ. ಅದರಿಂದ ಈಗ ಕಾಂಗ್ರೆಸ್ ಪಾರ್ಟಿ ಗುರುತಿಸ್ಬಿಟ್ಟೆ ಅಲ್ಲ ಅವರಿಗೆ ನಾಯಕರಂತ ಮಾಡಿದ್ದು. ನೋಡಿ ಯಾರ್ಯಾರು ಹಂಗೆ ಅಂದ್ಕೊಂಡಿದ್ದಾರೆ. ನಾನು ಹೇಳ್ದಂಗೆ ದ ಪಾರ್ಟಿ ಈಸ್ ನಾಟ್ ಬೈ ಇಂಡಿವಿಜುವಲ್ಸ್ ಆರ್ ಫಾರ್ ಇಂಡಿವಿಜುವಲ್ಸ್. ನಾವು ಎಲ್ಲರೂ ಸೇರಿ ಕಾರ್ಯಕರ್ತರಿಂದ ಇದ್ದೀವಿ ಅಂತ ಮರಿಬಾರ್ದು. ಕಾರ್ಯಕರ್ತರೇ ಇಲ್ಲ ಅಂದರೆ ನಂದು ನಾಯಕತ್ವ ಇಲ್ಲ, ಬೇರೆ ಯಾರ್ದು ನಾಯಕತ್ವ ಇಲ್ಲ. ಆದರೆ ಒಂದು ಮಾತ್ರ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಇಂಥ ಹೇಳಿಕೆಗಳು ಸರಿಯಲ್ಲ. B.Pharm ಬೇಕಾದಾಗ ಕಾಂಗ್ರೆಸ್ ಪಕ್ಷ ಬೇಕು, ಚುನಾವಣೆ ಸಂದರ್ಭದಲ್ಲಿ ಪ್ರಚಾರ ಬೇಕಾದಾಗ ಕಾಂಗ್ರೆಸ್. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ದೇವರಾಜು ಅರಸು ದಾಖಲೆನ ಸಿದ್ದರಾಮಯ್ಯ ಮುರಿದಿದ್ದಾರೆ. ಅವರ ಆಪ್ತರು ಅಥವಾ ಅವರ ಜೊತೆ ಗುರುತಿಸ್ಕೊಂಡವರು ಅಭಿನಂದಿಸ್ತಾ ಇದ್ದಾರೆ, ಜೊತೆಗೆ ಹಾಡಿ ಹೊಗಳ್ತಾ ಇದ್ದಾರೆ. ಅವರವ್ರ ವೈಯಕ್ತಿಕ ಅಭಿಪ್ರಾಯಗಳು ಇರಬಹುದು. ಆದರೆ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ಇದೆಯಲ್ವಾ, ವ್ಯಕ್ತಿ ಪೂಜೆ ಬೇಡ, ಪಕ್ಷ ಪೂಜೆ, ಈ ರೀತಿಯಾದಂಥ ಹೇಳಿಕೆಗಳು ಇದು ನೇರವಾಗಿ ಸಿದ್ದರಾಮಯ್ಯವರು ಹೇಳದೇ ಇದ್ರೂ ಕೂಡ ಅವರ ಆಪ್ತರಿಗೆ, ಬೆಂಬಲಿಗರಿಗೆ ಒಂದು ಕೌಂಟರ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಅವರ ಹಿಂದಿನ ಓವರ್ ಆಲ್ ಮರ್ಮ ಏನು ಅನ್ನೋದು. ಪ್ರಭು, ಈಗಾಗಲೇ ಮುಖ್ಯಮಂತ್ರಿಗಳು ನಿನ್ನೆ ದೇವರಾಜ ಅರಸು ಅವರ ದಾಖಲೆಯನ್ನು ಸರಿಗಟ್ಟಿದ್ರು. ಇವತ್ತು ಅದನ್ನು ಮುರಿದಿದ್ದಾರೆ. 2792 ದಿನಗಳ ಅವಧಿ CM ಆಗಿ ಏನು ದೇವರಾಜ ಅರಸು ಅವರು ಇದ್ದರು, ಅದನ್ನು ಪೂರೈಸಿ ಇವತ್ತು ಮುನ್ನುಗ್ಗಿದ್ದಾರೆ. ಸೊ ಇನ್ನಷ್ಟು ದಿನಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವಂತಹ ಚರ್ಚೆಗಳು ನಡೆದಿರುವಂಥ ಸಂದರ್ಭದಲ್ಲೇ 2028ಕ್ಕೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಹೇಳಿಕೆಗಳನ್ನು ಅವರ ಆಪ್ತರು ಕೊಡ್ತಾ ಇದ್ದಾರೆ. KN ರಾಜಣ್ಣ ಇರ್ಬೋದು, ಪರಮೇಶ್ವರ್, ಹಾಗೆ ಸತೀಶ್ ಜಾರಕಿಹೊಳಿ, ಇವರೆಲ್ಲರೂ ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇವರ ಹೇಳಿಕೆಗಳಿಗೆ ಇದೀಗ ಪ್ರಿಯಾಂಕ್ ಖರ್ಗೆ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಪರೋಕ್ಷವಾಗಿ. ಅಂದರೆ ಹಿಂದೆ ಟಿಕೆಟನ್ನು ಕೊಡುವಂತಹ ಸಂದರ್ಭದಲ್ಲಿ ಪಕ್ಷ ಬೇಕಾಗತ್ತೆ, ಪಕ್ಷದ ತತ್ವ ಸಿದ್ಧಾಂತಗಳ ಮೇಲೆ ಅಷ್ಟೇ ನೀವು ಹೋಗಬೇಕಾಗತ್ತೆ. ಕಾರ್ಯಕರ್ತರು ಇದ್ದರೆ ನಾವಿರ್ತೇವೆ, ಕಾರ್ಯಕರ್ತರೇ ಇಲ್ಲದೆ ನಾವು ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪಕ್ಷ ಇಂಥವರಿಂದಲೇ ಬಂತು, ನಮ್ಮಿಂದಲೇ ಬಂತು ಅಂತ ಹೇಳಿ ಯಾರು ಹೇಳ್ಕೊಳ್ಳೋದು ಸರಿಯಲ್ಲ. ಪಕ್ಷ ಎಲ್ಲ ಕಾರ್ಯಕರ್ತರ ಶ್ರಮದಿಂದ ಇವತ್ತು ಪಕ್ಷ ಅಧಿಕಾರಕ್ಕೆ ಬಂದಿದೆ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ KN ರಾಜಣ್ಣ ಅವರ ಸ್ಟೇಟ್ಮೆಂಟ್ಗೂ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಹಾಗೆ ಸಿದ್ದರಾಮಯ್ಯನವರ ಪರವಾಗಿ ಯಾರೆಲ್ಲ ಮಾತನಾಡ್ತಾ ಇದ್ರು ಅವ್ರಿಗೂ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಹಿಂದೆ ಕೂಡ ನಾಯಕರಿದ್ದರು. ದೇವರಾಜ ಅರಸು ಅವರು ಹೋದ ನಂತರ ಈಗ ಸಿದ್ದರಾಮಯ್ಯನವರು ಬಂದಿಲ್ವೇ? ಅದೇ ರೀತಿಯಾಗಿ ಹಿಂದೆ ಗಾಂಧಿ ನೆಹರು ಅವರ ತತ್ವ ಸಿದ್ಧಾಂತಗಳನ್ನು ಇವತ್ತು ರಾಹುಲ್ ಗಾಂಧಿ ಅವರು ಮುಂದುವರ್ಸ್ಕೊಂಡು ಹೋಗ್ತಾ ಇಲ್ವಾ? ಅದೇ ರೀತಿಯಾಗಿ ಮುಂದಿನ ಪೀಳಿಗೆಯನ್ನು ಕೂಡ ಬೆಳೆಸ್ಕೋಬೇಕಾಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರ ಹೇಳಿಕೆ. ಅಂದರೆ ಮುಂದೆ ನಮ್ಮನ್ನು ಕೂಡ ಆ ಒಂದು ಪ್ರಮುಖ ಸ್ಥಾನಗಳಿಗೆ ನೀವು ಕೊಂಡೊಯ್ಯಿರಿ ಅನ್ನುವಂಥ ಅರ್ಥದಲ್ಲಿ ಇವತ್ತು ಅವರ ಸಿದ್ದರಾಮಯ್ಯನವರ ಆಪ್ತರು ಮತ್ತು ಸಿದ್ದರಾಮಯ್ಯ ಅವ್ರಿಗೂ ಕೂಡ ಇದ್ರ ಹೇಳಿದಾಗೆ ಕಾಣಿಸ್ತಾ ಇದೆ ಪ್ರಭು.